ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಇವತ್ತು ಇಂಗ್ಲೆಂಡ್ ಜೊತೆಗೆ ಭಾರತದ ಸೆಣಸು 2020. ಭಾರತ ಇವತ್ತು ಗೆದ್ದಿದ್ದ ವರ್ಲ್ಡ್ ಚಾಂಪಿಯನ್ ಭಾರತ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಐರ್ಲೆಂಡ್ ಎದುರು ಸಣ್ಣ ಮೊತ್ತಕ್ಕೆ ಸೋತಿದ್ದು ಎರಡೂ ಮ್ಯಾಚ್ಗಳನ್ನು ಇನ್ನೂ ಮರಿಲಾರದು ಹೊಡೆತ ಅಂತ. ನಾವೇನು ಅದ್ಭುತ ಆಟಗಾರರು ತಿಳ್ಕೊಂಡಿದ್ದೀವಿ. ಯಾಕೋ ಏನೋ ಇದರಲ್ಲಿ ಎರಡೂ ಪಂದ್ಯಗಳು ಯಶಸ್ವಿ ಆಗಿರಲಿಲ್ಲ. ಎರಡನೇ ಪಂದ್ಯಗಳಂತೂ ಒಂದರಲ್ಲೇ ಸೋತಿದ್ದಾರೆ. ಆ ಮಾತು ಬೇರೆ, ಸೋಲಲ್ಲ. ಒಂದರಲ್ಲೇ ಸೋಲಿ ಒಂದರಲ್ಲಿ ಗೆಲ್ಲಿ, ಆ ಮಾತು ಪರಕ್ ಬಿಡೋದಿಲ್ಲ. ಹೀಗಾಗಿ ಇಂಗ್ಲೆಂಡನ್ನು ಗೆಲ್ತಾರ, ಇಂಗ್ಲೆಂಡ್ನಲ್ಲೇ ಭಾರತೀಯರು ಅಂತೇಳಿ ಇವತ್ತು ದೊಡ್ಡ ಪ್ರಶ್ನೆ ಇರ್ತದೆ. ಆದರೆ ಒಂದು ವಿಷಯ ಏನದ ಅಂತಂದ್ರೆ ಇಲ್ಲ, ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧ ಆಡಬೇಕಾಯಿತು, ಆಡಲಿಲ್ಲ. ಅದೇ ಮೂಲ ಕಾರಣ ಅಂಥೇಳಿ ಒಂದಿಷ್ಟು ನಮ್ಮಂಥವ್ರು ವಾದ ಮಾಡ್ತಾರೆ. ಅರ್ಥ ಅದು ಇಲ್ಲಂತಲ್ಲ. ಯಾಕಂದ್ರೆ ಬ್ಯಾಟಿಂಗ್ದಲ್ಲಿ ಇವತ್ತೊಂದು ಅದು ಅದ್ಭುತವಾದ, ಅದರಲ್ಲೂ IPLದಲ್ಲೇ ಆರೆಂಜ್ ಕ್ಯಾಪ್ ಪಡೆದಂಥದ್ದು ಒಳ್ಳೆ ದಿಗ್ಗಜ ಆಟಗಾರರಲ್ಲಿ ಕೂಡಿರ್ತಾರೆ. ವಿಶ್ವದ ಆಟಗಾರರು, ಸ್ಥಳೀಯ ಆಟಗಾರರು. ಅದರ ಪೂರ್ವದಲ್ಲಿ 19ರ ಒಳಗಿನವರ ವಿಶ್ವಕಪ್ದಲ್ಲಿ ಆಡಿದಂಥದ್ದು, ಅಲ್ಲಿ ಸೆಂಚುರಿಯನ್ನು ಹೊಡೆದಂಥದ್ದು. ವಯಸ್ಸು ಸಾಲದಿರ್ಬೋದು, ಆದರೆ ಪ್ರತಿಭೆ ಅದೇ ಕಾಲಕ್ಕೆ ವಯಸ್ಸಿತ್ತಕ್ಕಾಗಿ ಫೋರ್ಸ್ ಅಂತೀವಿ, ಶಕ್ತಿ ಅಂತೀವಿ, ಅದು ಅದರಲ್ಲೂ ಮುಖ್ಯವಾಗಿ ಕ್ರಿಕೆಟ್ ಬಗ್ಗೆ ಇದ್ದಂತಹ ಒಂದು ಅದ್ಭುತವಾದಂಥ ಒಂದು, ನಾವು ಅದಕ್ಕೆ ಶಬ್ದನೇ ಇಲ್ಲ, ಆ ಪ್ರಮಾಣದಿಂದ ಹುಡುಗ ವೈಭವ್ ಸೂರ್ಯವಂಶಿ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು ಅನ್ನೋದು ಬಹಳ ಜನರ ಅಭಿಪ್ರಾಯ. ಅದು ಒಂದು ಕಾರಣ ಸೋಲಿಗೆ ಅನ್ನುವಂಥದ್ದು. ಅದು ಸೋಲಿಗೆ ಕಾರಣ ಹೌದು ಅಲ್ಲವೋ, ಅವ್ರು ಆಡ್ತಿದ್ರು ಇಲ್ಲವೋ, ಐರ್ಲೆಂಡದ್ದು ಪಿಚ್ ಮೇಲೆ ಯಾವ ರೀತಿಯಾಗಿ ನಮ್ಮದು ಸಪಾಟ ಆದಂಥ ಪಿಚ್ಚುಗಳು, ಅಲ್ಲೇ ಜೀವಂತಿಗೆ ಪಡೆದಂಥ ಪಿಚ್ಚುಗಳು ಎಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ತಿದ್ದಾರೆ ಅನ್ನೋದು ಇನ್ನೂ ಚರ್ಚಾ ವಿಷಯ. ಆದರೂ ಅವ್ರು ಕೊಡಬೇಕಾಗಿತ್ತು ಅವಕಾಶ. ಯಾಕೆಂದ್ರೆ ಅವಕಾಶ ಕೊಡಲಾರ್ದು ಒಬ್ಬರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೊಡಲಿಲ್ಲ. ಯಾಕಂದರೆ ಅಲ್ಲೂ ಸಹಿತ ಪ್ರತಿಭಾವಂತರಿದ್ದಾರೆ ನಮ್ಮ ಭಾರತೀಯ ತಂಡದಲ್ಲಿ. ಸಾಕಷ್ಟು ಹುಡುಗರು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಅದೇ ಕಾಲಕ್ಕೆ ತಿಲಕ್ ವರ್ಮಾನಂತವರಾಗಿರ್ಬೋದು, ಇನ್ನು ಕಿಶನ್ ಅವರಾಗಿರ್ಬೋದು, ಇವರೆಲ್ಲರೂ ಒಳ್ಳೊಳ್ಳೆ ಆಟಗಾರಿದ್ದಾರೆ. ಏನೋ ಒಂದಿಷ್ಟು ತಪ್ಪಾಗಿದೆ, ಒಂದೆರಡು ಮ್ಯಾಚ್ ಹೆಚ್ಚು ಕಡಿಮೆ ಆಗಿರ್ಬೋದು ಅನ್ನೋಂಥ ಒಂದಿಷ್ಟು ವಾದಗಳು ಇದ್ದಾವೆ. ಅದರೊಳಗೆ ಸುಳ್ಳಲ್ಲ, ಎಲ್ಲ ಹೊಸ ಹುಡುಗರು ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೊಸದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟದಿಂದ ಎಡುತ್ತಾರೆ, ಇಲ್ಲಂತಲ್ಲ. ಮತ್ತು ಎಲ್ಲ ಭೂಮಿ ಮೇಲೂ ನಾವು ಹೊಡಿಬಲ್ಲಿವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ. ವರ್ಲ್ಡ್ ಕಪ್ ಗೆದ್ದಂಥವ್ರು ನಾವು ನಮ್ಮೆಲ್ಲ ಸಾಧ್ಯತೆ ಅನ್ನೋಂಥ ಭಾವನೆಗಳಿರ್ಬೋದು, ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ. ಅನೇಕ ಕಾರಣಗಳು ಸೋಲಿಗೆ ಅನೇಕ ಕಾರಣಗಳು, ಗೆಲುವಿಗೆ ಒಂದೇ ಕಾರಣ, ಚೆನ್ನಾಗಿ ಆಡಿದ್ರಪ್ಪ ಅಂತೇಳಿ. ಯಾಕಂತಂದ್ರೆ ಮನುಷ್ಯ ಬಿದ್ದಾಗನ ನೋವು ಅನುಭವಿಸಿದಾಗ ಅದ್ರ ಏನು ಬೆಲೆ ಪಾಂದು ಗೊತ್ತಾಗುವಂಥ ವಿಷಯ. ಹೀಗಾಗಿ ಐರ್ಲೆಂಡ್ ವಿರುದ್ಧದ ಎರಡೂ ಸೋಲುಗಳು ಇವತ್ತು ನಮ್ಮ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಅದೇ ಕಾಲಕ್ಕೆ ಗೌತಮ್ ಗಂಭೀರ್, ಇಬ್ಬರಿಗೂ ಗಂಭೀರವಾದ ಪ್ರಶ್ನೆ ಆಗಿದೆ. ಇವತ್ತು ನಾವು ತಪ್ಪು ಮಾಡಿದೇವ ವೈಭವ್ ತೊಗೊಳ್ಳಾರ. ಆದರೂ ಅವ್ರು ವಾದ ಮಾಡ್ತಾರೆ, ಇಲ್ಲ ನಾವು ಸೀನಿಯರ್ಸ್ ಅನುಕೂಲ ಮಾಡ್ಕೊಳ್ಬೇಕಾಗಿತ್ತು, ಒಳ್ಳೆಯ ಆಟಗಾರರು, ಅವ್ರನ್ನ ಬಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತೇಳಿ. ಯಾಕೆ ಅವರು ಒಳ್ಳೆಯ ಆಟ ತೋರಿಸಿದ್ರಿಲ್ಲಂತೂ ಅಲ್ಲ, ಅದು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಯಾವ ಜಾಗ ಇಲ್ಲ, ಅದು ಕೊಟ್ಟಿಲ್ಲ ಅಂತೇಳಿ. ಆದರೆ ಇವರೆಲ್ಲರಿಗಿಂತ ಹೆಚ್ಚು ಪ್ರತಿಭಾವಂತ ಅವರನ್ನು ತೋರಿಸೋದು ಒಂದು ಅವಕಾಶ ಇತ್ತಲ್ಲ, ಅಲ್ಲೇ ಯಾಕೆ ಕೊಟ್ಟಿಲ್ಲ ಅಂತೇಳಿ ಭಾಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸೆಲೆಕ್ಷನ್ ಕಮಿಷನ್ ಅದರಲ್ಲೂ ಗಂಭೀರ್ ಅವ್ರನ್ನ, ಶ್ರೇಯಸ್ ಅಯ್ಯರ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವೈಟ್ ವಾಶ್ ಆದ್ರಲ್ಲ ನೀವು ಒಂದು ಸಣ್ಣ ಟೀಮಿನ ಜೊತೆಗೆ ಅನ್ನುವಂಥದ್ದು. ಅದರಿಂದ ನಿಮ್ಮಲ್ಲಿ ಶಕ್ತಿ ಮಾಡಿ ತೋರಿಸ್ಬೇಕಾಗಿತ್ತು, ಯಾಕೆ ಇರಲಿಲ್ಲ ಒಂದು ಪ್ರಶ್ನೆಗಳು ಜೋರ್ತಾರೆ ಇದ್ದಾವೆ. ಹೀಗಾಗಿ ಇವತ್ತಿನ ಈ ಇಂಗ್ಲೆಂಡ್ ವಿರುದ್ಧ ಮೊದಲನೇ ಒಂದು T20 ಅದ, ರಾತ್ರಿ 9 ಗಂಟೆಗೆ. ಅದರಲ್ಲೇ ವೈಭವ್ ಸೂರ್ಯವಂಶನ ತೆಗೆದುಕೊಳ್ಬೋದಾ, ಆಡ್ತಾರ ಅನ್ನುವಂಥದ್ದು. ಮತ್ತು ಅದರಲ್ಲೂ ಅವರ ಅಭಿಮಾನಿಗಳು, ವೈಭವರ ಅಭಿಮಾನಿಗಳು, ಇಲ್ಲ ಅವರು ಆಡಿಸಿ ನೋಡ್ರಿ, ನೀವು ಬೇಕಾದಂಗೆ ಚೆನ್ನಾಗಿ ಆಡ್ತಾರೆ, ಸೆಂಚುರಿ ಹೊಡೆದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು. ಯಾಕಂದರೆ ಆಟದಲ್ಲೇ ಅಷ್ಟು ಅಧ್ಯಾತ್ಮದ, ಅಷ್ಟು ಅದೇ ಕಾಲಕ್ಕೆ ಪ್ರತಿಭೆ ಅದ. ಎದುರಾಳಿ ಬಾಲರ್ ಯಾವ ರೀತಿ ಬಾಲ್ ಮಾಡ್ಬೋದು, ಏನು ಮಾಡಬಲ್ಲ, ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಅವನಲ್ಲಿ ಅದು ಆಟದ ಹುಡುಗನಲ್ಲಿ ಅನ್ನುವಂಥದ್ದು ಭಾಳಷ್ಟು ಜನರ ಅಭಿಪ್ರಾಯ. ಅದು ದಿಗ್ಗಜ ಬ್ಯಾಟ್ಸ್ಮನ್ಗಳು, ಅದು ಗವಾಸ್ಕರ್ ಅಂತವ್ರು ಆಗಿರ್ಬೋದು, ವಿಮೆಲ್ ರಿಚರ್ಡ್ ಅಂತವ್ರು ಆಗಿರ್ಬೋದು, ಅನೇಕರು ದಿಗ್ಗಜ ಬ್ಯಾಟ್ಸ್ಮನ್ಗಳು ಹೇಳ್ತಾ ಇದ್ದಾರೆ. ಇಲ್ಲ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು.
ಈಗಾದರೂ ಕೊಡ್ರಿ ಇಂಗ್ಲೆಂಡ್ ವಿರುದ್ಧ ಆಡ್ತಾರೆ ಅವರು ಅಂತೇಳಿ. ಯಾಕಂದ್ರೆ ಅವಕಾಶ ಕೊಡಲಾರ್ದ ನಾವು ಏನು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ, ಯಾರು ಏನು ಎಂತ ಅಂತೇಳಿ. ಅವ್ರಿಗೆ ಒಂದೆರಡು ಅವಕಾಶ ಕೊಟ್ಟರೆ ಅವ್ರು ತಮ್ಮ ಪ್ರತಿಭೆ ತೋರಿಸೋದಕ್ಕೆ ಒಂದು ಸಾಧ್ಯ ಆಗ್ತದೆ. ಮತ್ತು ಈಗಾಗಲೇ ಈ ಒಂದು 2 ಮ್ಯಾಚ್ಗಳಲ್ಲೇ 0 ಹೊಡೆದಂಥವ್ರು, ಯಶಸ್ವಿ ಆಗಲಾರಂಥ ಒಂದೊಬ್ಬರನ್ನ ಯಾರನ್ನಾದರೂ ಬದಿಗೆ ಸರಿಸುವಂಥದ್ದು, ಕೆಳಗೆ ಒಂದು ಹಂತದಲ್ಲಿ ಆಡಿಸುವಂಥ ಕೆಲಸ ಆದರೂ ನಡೀತದೆ. ಯಾಕಪ್ಪ ಅಂತಂದ್ರೆ ವೈಭವ್ ಸೂರ್ಯವಂಶಿಗೆ ಫುಲ್ ಆಡೋದಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕಾಗ್ತದೆ. ಯಾಕಂದ್ರೆ ಒಳ್ಳೆ ಹಿಟ್ಟರ್ ಇದ್ದಾರೆ, ಆರಂಭದ ಹಿಟ್ಟು ಮಾಡಲಿ, ನಿಂತು ಸ್ವಲ್ಪ ಆಡ್ಕೊಂಡು ಚೆನ್ನಾಗಿ ಹೊಂದಾಣಿಕೆ ಆದ್ಮೇಲೆ ಹಿಟ್ ಮಾಡಲಿ. ಯಾಕಂದ್ರೆ ಸಿಕ್ಸರ್ನ ಎತ್ತುವಂಥ ಕಲೆ ಅವ್ರಿಗೆ ಕರ್ತಲಾಮಲಗಾಗ್ಬಿಟ್ಟಂತ ಆರಾಮ ಎತ್ತಿ ಚೆಂಡನ್ನು ಬೌಂಡ್ರಿ ಹಚ್ಚಿ ಹೋಗುವಂಥ ಕಲೆ ಇರೋದ್ರಿಂದಾಗಿ ಇವತ್ತು ಎಲ್ಲರಿಗೂ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಒಂದು IPLದಲ್ಲಂತೂ ಎಲ್ಲರಿಗೂ ಹುಚ್ಚು. ಅವ್ರು ಬಂದರೆ ಸಾಕು ಹುಡುಗ, ಸೂರ್ಯವಂಶಿ ಸೂರ್ಯವಂಶಿ ಎಲ್ಲ ವೈಭವ್ ಅನ್ನುವಂಥದ್ದು. ಆ ವೈಭವದ ಆಟವನ್ನು ಇವತ್ತು ಇಂಗ್ಲೆಂಡಿನ ಮುಂದೆ ತೋರಿಸ್ತಾರ ಈ ವೈಭವ್ ಸೂರ್ಯವಂಶಿ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಆದ್ರೆ ಇಂಗ್ಲೆಂಡಿನಲ್ಲಿ ವಾತಾವರಣ ಆಗಿರ್ಬೋದು, ಅಲ್ಲಿ ಚಳಿ ಮಿಶ್ರಿತ ಒಂದು ಗಾಳಿ ಹೆವಿನೆಸ್, ಇದರಿಂದ ಸ್ವಿಂಗ್ಗಳು ಹೆಚ್ಚಾಗ್ತಾ ಇರ್ತವೆ. ಮತ್ತು ಅಲ್ಲಿಯ ಪಿಚ್ಗಳೆಲ್ಲನೂ ಜೀವಂತಿಕೆ ಪಡೆದ್ರಿಂದಾಗಿ ಸ್ಪಿನ್ನೂ ಆಗ್ತಾವೆ. ಸ್ಪಿನ್ನು ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಅದೇ ಕಾಲಕ್ಕೆ ಏನು ಸ್ಪಿನ್ ಜೊತೆಗೆ ಈ ತೇಲಿ ಬಿಡುವಂಥ ಸ್ಪಿನ್ನರ್ಗಳದ್ದು ಅದು ಸಹಿತ ಬಾಸ್ಟ್ ಆಗೋದ್ರಿಂದಾಗೆ ಇದು ವೈಭವ್ರಿಗೆ ಸವಾಲಿದು ಅಂತೇಳಿ. ಆಲ್ರೆಡಿ ಪಾಕಿಸ್ತಾನ ಕೆಲವು ಪ್ಲೇಯರ್ಗಳು ಬೇರೆ ಬೇರೆ ಕಡೆಯವರು ಇವನ ಆಟವನ್ನು ಮೆಚ್ಚಿದವರು ಇದ್ದಾರೆ. ಅದೇ ಕಾಲಕ್ಕೆ ಇವರು ವಯಸ್ಸನ್ನು ಸಹಿತ ಪ್ರಶ್ನೆ ಮಾಡುವಂಥ ಕೆಲವೊಂದಿಷ್ಟು ಕ್ರಿಕೆಟಿಗರು ಇದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವ್ರು 15 ವರ್ಷ ಆಗಿದಾವು ಇಲ್ವೋ, ಯಾಕಂದ್ರೆ ಅವ್ರು ಹೇಳೋದು 22 ವರ್ಷ ಆಗಿದವ್ರಿಗೆ ಹೇಳುವಂಥ ಕೆಲವರು ವಾದ ಮಾಡಿದರು. ಅದನ್ನೋ ವಾದ ಮಾಡಲಿ, ಎಂತ ಇರಲಿ, 15 ವರ್ಷ ಅಂತ ರೆಕಾರ್ಡ್ ಪ್ರಕಾರ ಆಯಿತು. ಈಗ ಟೆಸ್ಟ್ ಮಾಡಿದ ಪ್ರಕಾರ 15 ವರ್ಷ ಆಯಿತು ಅವರಿಗೆ. ಅದು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಖ್ಯವಾಗಿ ಈಗ ಅವ್ರು ಆಟ ನೋಡಬೇಕಾಗಿದೆ ಎಲ್ಲರಿಗೂ. ಹೆಂಗೆ ಆಡಬಹುದು ಇಂಗ್ಲೆಂಡ್ನಲ್ಲೇ ಅಂತ ತಂಪಿನ ವಾತಾವರಣದಲ್ಲೇ ಯಾವ ರೀತಿ ಬ್ಯಾಟ್ ಬೀಸ್ಬೋದು. ಅದೇ ಕಾಲಕ್ಕೆ ಸ್ವಿಂಗ್ ಆಗುವಂಥ ಬಾಲ್ಗಳನ್ನ ಎದುರಿಸೋದಂತೆ ಭಾಳ ಕಷ್ಟ. ಆ ಕಷ್ಟವನ್ನು ಎದುರಿಸಿ ಗೆಲ್ಲುವಂಥ ಶಕ್ತಿ ನಮ್ಮ ವೈಭವರಲ್ಲಿ ಅದನ್ನು ಇಲ್ಲಿ ಆಡಿದಾಗ ಆಡಬಲ್ಲರ ಅನ್ನುವಂಥ ಅನೇಕ ಪ್ರಶ್ನೆಗಳು ಇವತ್ತಂತೆ ನಮ್ಮ ಕರ್ಮದ ಬಂದು ನಿಂತಿದ್ದರಿಂದಾಗಿ ಎಲ್ಲರದು ಒಂದೇ ವಿಚಾರ. ಇವತ್ತು ವೈಭವರಿಗೆ ಅವಕಾಶ ಕೊಡ್ರಿ. ಸೊ ಇವನ್ ಗವಾಸ್ಕರ್ ಅವರು ಸಹಿತ ಹೇಳ್ಕೊತಾರೆ, ಇಲ್ಲ ಅವಕಾಶ ಕೊಡಬೇಕು ವೈಭವಗ ಅನ್ನುವಂಥ ಮಾತನ್ನು. ಅವ್ರಿಗೆ ಅವಕಾಶ ಸಿಗ್ತದೆ ಅನ್ನೋಂಥ ವಿಶ್ವಾಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಈ ಮ್ಯಾಚ್ದಲ್ಲೇ ಇಂಡಿಯಾಕ್ಕೆ ಒಂದು ಗೆಲುವು ಬಹಳ ಅವಶ್ಯಕ ನೀಡಿಯದ. ಯಾಕಂದರೆ ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಗ್ರೌಂಡಲ್ಲಿ ಹೋಗಿ ಆಡಲಿಕ್ಕೆ ಹೊರಟಿದ್ದೀವಿ. ಅಲ್ಲಿ ನಾವು ಗೆಲ್ಲದೇ ಇದ್ದರೆ ಮಾತ್ರ ನಮ್ಮ ಆಟಗಾರರಿಗೆ ನೆಲೆ ಬೆಲೆ. ಇಲ್ಲಪ್ಪ ಅಂದ್ರೆ ಗೊತ್ತದ ಟಿಪ್ಪಣಿಗಳು ಯಾವ ರೀತಿ ಇರ್ತಾವೆ. ಅದರಲ್ಲೂ ಸಬ್ ಕಾಂಟಿನೆಂಟ್ ಅಂದರೆ ಭಾರತ ಮತ್ತು ಪಾಕಿಸ್ತಾನದಲ್ಲೇ, ಶ್ರೀಲಂಕಾದಲ್ಲೂ ಸಹಿತ ಯಾವ ರೀತಿ ಆಯ್ತು ನಮ್ಮ ಆಟಗಾರನ ದೇವರನ್ನು ನೋಡ್ತಾ ಇದ್ದಾರೆ, ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಸೋತಾಗ ಸಹಜವಾಗಿ ಅವ್ರಿಗೆ ಡೆವಿಲ್ ಆಗಿ ಕಾಣೋದು, ಮತ್ತೆ ಅವ್ರಿಗೆ ಕಾಣೋದು ಸಹಜ. ಏನೂ ಇರಲಿ, ಎಲ್ಲ ಸೋಲುಗಳನ್ನು ಮೀರಿ ಗೆಲ್ಲುವ ಒಂದು ಛಲ ಮೂಡೆ ಇವತ್ತು ನಡೆಯುವಂಥ ಮ್ಯಾಚ್ದಲ್ಲಿ ಭಾರತದ ಟೀಮ್ದಲ್ಲೇ ಮೋಸ್ಟ್ಲಿ ವಿಶ್ವಾಸ್ ಅಂದರೆ ನಮ್ಮ ವೈಭವ ಆಡುವಂತಹ ವಿಶ್ವಾಸವನ್ನು ನಮ್ಮ ಗವಾಸ್ಕರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆಡ್ತಾರೆ ಅವರು ಅಂತೇಳಿ. ಯಾಕೆ ಈಗಾಗಲೇ ಹೊಡೆತು ಬಿದ್ದದ್ದು 2 ಸಲ. ಅದಕ್ಕೆ ಶ್ರೇಯಸ್ ಅಯ್ಯರ್ ಅವರು ಮತ್ತು ಅದೇ ಕಾಲಕ್ಕೆ ಈ ಮ್ಯಾನೇಜ್ಮೆಂಟ್ ಹೆಡ್ ಆಗಿರ್ಬೋದು ಅಥವಾ ಕೋಚ್ ನಮ್ಮ ಏನಪ್ಪ ಅಂತಂದ್ರೆ ಗಂಭೀರ್ ಅವರು ಆಗಿರ್ಬೋದು, ಇವರು ಆಯ್ಕೆಯನ್ನು ಮಾಡ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಇನ್ನು ಚರ್ಚೆ ನಡೀಲಿ ಏನೋ ಆಗಲಿ, ಇವತ್ತು ನಮ್ಮ ಈ ವೈಭವ್ ಯಶಸ್ವಿ ಆಗಲಿ ಅನ್ನೋದು ಭಾಳಷ್ಟ ಮತ್ತು ನಮ್ಮೆಲ್ಲರ ಆಸೆ. ಯಾಕಂದ್ರೆ ಅಲ್ಲಿ ಹೆಂಗೆ ಆಡ್ಬೋದು ನಮ್ಮ ಈ ಕಿರಿಯ ವಯಸ್ಸಿನಲ್ಲಿ ಕಿರಿ ಇದ್ದಂಥವ, ಆಟದಲ್ಲಿ ಹಿರಿಯ ಇದ್ದಂಥವ ಎಲ್ಲರೂ ಇವತ್ತು ಟೀಕೆನೂ ಮಾಡ್ತಾಯಿದ್ದಾರೆ, ವರ್ಣನೂ ಮಾಡ್ತಾಯಿದ್ದಾರೆ. ನಾವು ಟೀಕೆನೂ ಇಲ್ಲ, ವರ್ಣನೂ ಇಲ್ಲ. ನಾವು ಹೇಳೋದು ಇಷ್ಟ, ಒಬ್ಬ ಸಹಜ ಆಟಗಾರನಾಗಿ ತನ್ನಲ್ಲೇ ಟ್ಯಾಲೆಂಟನ್ನು ತೋರಿಸುವಂಥ ಕೆಲಸವನ್ನು ಅವ್ರು ಮಾಡಲಿ. ಅವ್ರ ಆ ಶಕ್ತಿ ಅದ. ಸಹಜ ಆಡಿದ್ರು ಸಹಿತ ಆರಾಮಾಗಿ ಅವರು ಸಂಚಲನ ಹೊಡೆಯುವಂಥ ಶಕ್ತಿ ಅದ. ಆ ಶಕ್ತಿಯನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ 16 ನ್ಯೂಸ್. ಅರ್ಥಾತ್ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ
ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.